ಪರವಾನಗಿ ಪಡೆದ ಭೂಮಾಪಕರು ಎಂಬ ಹೆಸರಿನಲ್ಲಿ ರೈತರ ಭೂ ಅಳತೆ ಮಾಡಿ ಗಡಿ ಗುರುತಿಸುವ ಭೂಮಾಪಕರು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪರವಾನಗಿ ಪಡೆದ ಭೂಮಾಪಕರ ಸಂಘದ ಅಧ್ಯಕ್ಷ ಕೆಎಸ್ ಕೃಷ್ಣಾರೆಡ್ಡಿ ಅವರು ಸೇವೆ ಕಾಯಂ, ಕನಿಷ್ಠ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಸರ್ಕಾರಿ ಪರವಾನಗಿ ಪಡೆದ ಭೂಮಾಪಕರ ಪ್ರತಿಭಟನೆ 65 ದಿನ ಕಳೆದರೂ ಸರ್ಕಾರ ಈ ಕುರಿತು ಗಮನ ಹರಿಸದಿರುವುದು ನೋವಿನ ಸಂಗತಿ ಎಂದು ಅವರು ಅಳಲು ತೋಡಿಕೊಂಡರು. ನಾವು ಸುಮಾರು 2 ತಿಂಗಳಿಂದ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಹಿಂದೆ ದೊಡ್ಡದಾಗಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡ್ವಿ, ಮೈಸೂರಲ್ಲಿ ಹಮ್ಮಿಕೊಂಡ್ವಿ, ಈಗ ನೆಕ್ಸ್ಟ್ ಧಾರವಾಡದಲ್ಲಿ ಹಮ್ಮಿಕೊಳ್ತಾ ಇದೀವಿ. ಬಟ್ ನಮ್ಮ ಜಿಲ್ಲೆಯಲ್ಲೂ ಒಂದ್ಸರಿ ನಮ್ಮ ಜಿಲ್ಲೆ ಸಂಬಂಧ 5 ತಾಲೂಕು ಸಂಬಂಧಪಟ್ಟವ್ರು ಮಾತ್ರ ಇಲ್ಲಿ ಸುಮಾರು 100-115 ಜನ ಇದ್ದೀವಿ. ಇಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಭೂ ದಾಖಲೆ ಉಪನಿರ್ದೇಶಕರಿಗೆ ಮನವಿ ಪತ್ರ ನೀಡಲು ಬಂದಿದ್ದೀವಿ. ಏನಕ್ಕಂದ್ರೆ ಸುಮಾರು 2002ರಿಂದನೂ 23 ವರ್ಷ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಸರ್ಕಾರಿ ಭೂಮಾಪಕರನ್ನ ಯಾವ ತರ ಟ್ರೈನಿಂಗು, ಎಕ್ಸಾಮ್ ಎಲ್ಲ ಏನ್ ಮಾಡ್ತಾರೆ ಅದೇ ರೀತಿ ಸರ್ಕಾರಿ ಯಾವ ರೀತಿ ಅದೇ ರೀತಿ ನಮ್ಮನ್ನು ತಗೊಂಡಿದ್ದಾರೆ. ಬಟ್ ಅವರಿಗೆ ಸೇವಾ ಭದ್ರತೆ, TADA ಎಲ್ಲ ಇದೆ, ಪ್ರತಿಯೊಂದು ಇದೆ, ಬಾಂಡ್ ಜವಾನ್ ಇದೆ, ಕಚೇರಿ ಚೇರು ಟೇಬಲ್ ಎಲ್ಲ ಇದೆ. ಬಟ್ ನಮ್ಮನ್ನ ಪರವಾನಗಿ ಅಂತ ಕೊಟ್ಬಿಟ್ಟು ನಮ್ಗೆ ಯಾವುದೂ ಇಲ್ಲ, ಒಂದು ಭದ್ರತೆ ಇಲ್ಲ. ಫೀಲ್ಡ್ ಹೋಗ್ಬೇಕಾದ್ರೆ ಒಂದು ಬಾಂಡ್ ಜವಾನ್ ಕೊಟ್ಟಿಲ್ಲ. ಫೀಲ್ಡ್ ಅಲ್ಲಿ ನಮ್ಗೇನು ಹೆಚ್ಚು ಕಡಿಮೆ ಇದ್ರೆ ಹೆಂಡತಿ ಮಕ್ಕಳಿಗೆ ಸೌಲಭ್ಯ ಇಲ್ಲ. ಬಟ್ ಅವ್ರಿಗೆಲ್ಲ ಇದೆ, ಆದ್ರೂ ಅವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೀವಿ. ನಮ್ಮನ್ನ ತಗೊಂಡಾಗಿಂದ ಈಚೆಗೆ ಎಲ್ಲಾ ಕೆಲಸಗಳು ನಮ್ಮ ಹತ್ರ ಮಾಡಿಸ್ತಾ ಇದ್ದಾರೆ. ಒಂದು ದರ್ಖಾಸ್ ಪೊಡಿ ಆಗಿರ್ಬೋದು, ತತ್ಕಾಲ್ ಪೊಡಿ ಆಗಿರ್ಬೋದು, ಲೆವಿನಿ ಆಗಿರ್ಬೋದು, ಆ ಕಾರ್ಬನ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಸಮಿತ್ವ ಯೋಜನೆ ಆಗಿರ್ಬೋದು. ಸಮಿತ್ವ ಯೋಜನೆಗೆ ರಾಜ್ಯ ಸರ್ಕಾರದಿಂದ 25,000 ಹಣ ನಿಗದಿ ಮಾಡವ್ರೆ. ಇವ್ರು ನಮ್ಗೆ ದಿನ 50 ಪ್ರಕರಣ ಮಾಡ್ಬೇಕು ಅಂತಾರೆ. ಸರ್ವರ್ ಪ್ರಾಬ್ಲಮ್ ಇರ್ತೈತೆ, ಫೀಲ್ಡ್ ಅಲ್ಲಿ PDOಗಳು ಸಹಕಾರ ಕೊಡಲ್ಲ. ಇಷ್ಟೆಲ್ಲ ಇದ್ರೂ ನಾವು ಪೇಮೆಂಟ್ ಕೊಡಲ್ಲ. 25,000 ಅಂತ ನಮ್ಗೆ 7,000, 8,000, 10,000 ಬರ್ತಾ ಇದೆ. ನಗರ ಹೊರವಲಯದ ಜಿಲ್ಲಾಡಳಿತ ಭವನದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದ ಭೂಮಾಪಕರು ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಸಲು ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಸರ್ಕಾರದ ಪರವಾನಗಿ ಪಡೆದು ಸೇವೆ ಸಲ್ಲಿಸುತ್ತಿರುವ ಭೂಮಾಪಕರಿಗೆ ಸೇವಾ ಭದ್ರತೆ ಇಲ್ಲ. ಸರ್ಕಾರಿ ಭೂಮಾಪಕರಂತೆ ಸಮಾನ ಕೆಲಸ ಮಾಡುತ್ತಿರುವ ನಮಗೆ ಸಮಾನ ವೇತನ ನೀಡಬೇಕು, ಜೊತೆಗೆ ಸೇವೆ ಕಾಯಂ ಮಾಡಬೇಕೆಂದು ಒತ್ತಾಯಿಸಿದರು. ಮಾರ್ಚ್ 1ರಿಂದ ನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದೆ. ಪ್ರತಿಯೊಂದು ಕೆಲಸಕ್ಕೂ ಭೂಮಾಪಕರ ಅಗತ್ಯ ಇದೆ. ಅವರು ಜಾಗ ಗುರುತಿಸಿದರೆ ಮುಂದಿನ ಕಾರ್ಯ ನಡೆಯುತ್ತದೆ, ಇಲ್ಲದಿದ್ದರೆ ಎಲ್ಲವೂ ಸ್ಥಗಿತಗೊಳ್ಳುತ್ತದೆ. ಸರ್ಕಾರ ಇದನ್ನು ಅರಿತು ಒಂದು ನಿರ್ಧಾರ ಕೈಗೊಳ್ಳಬೇಕು. ಈವರೆಗೂ ಸರ್ಕಾರದ ಸಚಿವರಾಗಲಿ ಅಧಿಕಾರಿಗಳಾಗಲಿ ಕನಿಷ್ಠ ಸೌಜನ್ಯಕ್ಕೂ ಭೂಮಾಪಕರನ್ನು ಕರೆದು ಮಾತನಾಡಿಲ್ಲ, ನಮ್ಮ ಸಮಸ್ಯೆಗಳನ್ನು ಕೇಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ನಮ್ಮ ಕೈ ಜೋಡಿಸಿ ನಿಮಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಡ್ತೀವಿ, ನಿಮ್ಗೆ ಬೆಂಬಲ ಕೊಡ್ತೀವಿ ಅಂದ್ರು. ವಿರೋಧ ಪಕ್ಷದಲ್ಲಿ ಇದ್ದಾಗ ಹೇಳಿದ್ರು. ಆದ್ರೂ ಇದುವರೆಗೂ ಏನೂ ಆಗಿಲ್ಲ. ಈಗ ನಮ್ಮ ಸಿದ್ದರಾಮಯ್ಯ ಇರೋದ್ರಿಂದ ಹೋದ ವರ್ಷ ಸರ್ವೆ ಡೇ ಮಾಡ್ಬೇಕಾದ್ರೆ ಅವಾಗ ಆಶ್ವಾಸನೆ ಕೊಟ್ಟರು. ವಿಧಾನಸೌಧ ಹತ್ರ ಇಡೀ ರಾಜ್ಯಾದ್ಯಂತ ಎಲ್ಲ ಸರ್ವೆ ಸೇರಿದ್ರಿ, ನಿಮ್ಗೇನೋ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ, ಒಳ್ಳೇದು ಮಾಡಿ ತೀರ್ತೀವಿ ಅಂದ್ರು. ಅವಾಗ 1 ವರ್ಷ ಆಯ್ತು, ಇದುವರೆಗೂ ಏನೂ ಇಲ್ಲ. ಆದ್ರಿಂದ ನಮ್ಮ ಹೋರಾಟ, ನಮ್ಗೆ ನ್ಯಾಯ ಸಿಕ್ಕೋವರೆಗೂ ಹೋರಾಟ ಮಾಡ್ತೀವಿ. ಎಷ್ಟು ದಿನದಿಂದ ಮಾಡ್ತಿದ್ದೀರಾ ಸರ್? ಸುಮಾರು 2 ತಿಂಗಳ ಮೇಲೆಯಿಂದ ಆಯ್ತು ಸರ್. 2 ತಿಂಗಳ ಮೇಲೆ ಆಯ್ತು, 65 ದಿವಸ ಆಯ್ತು. ಸರ್ಕಾರದ ಕರ್ತವ್ಯ ನಿರ್ವಹಿಸದೆ ಪ್ರತಿಭಟನೆ ನಡೆಸುತ್ತಿರುವ ನಮ್ಮನ್ನು ಅಮಾನತು ಮಾಡುವುದಾಗಿ, ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಾಗಿ ಹೆದರಿಸಲಾಗುತ್ತಿದೆ. ಜಿಲ್ಲೆಯಲ್ಲಿನ ಜಮೀನಿನ ಹದ್ದುಬಸ್ತು, ಪೋಡಿ, ಭೂ ಪರಿವರ್ತನೆ ಒಳಗೊಂಡಂತೆ ಇರುವ ಅರ್ಜಿಗಳ ವಿಲೇವಾರಿ ಮಾಡಿ ನಮ್ಮ ಕರ್ತವ್ಯ ಸಂಪೂರ್ಣಗೊಳಿಸಿ ಬಾಕಿ ಇರುವ ಅರ್ಜಿಗಳ ವಿವರಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಇದರ ಬಗ್ಗೆ ಭೂ ಇಲಾಖೆಗಳ ಸಹಾಯಕ ನಿರ್ದೇಶಕರಿಗೆ ಇಂದು ಸಮಜಾಯಿಷಿ ನೀಡಿದ್ದೇವೆ. ಸರ್ಕಾರ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಬೇಕು ಎಂದು ಮನವಿ ಮಾಡಿದರು. 2002ರಿಂದ ಕೆಲಸ ಮಾಡುತ್ತಿದ್ದರೂ ಸರ್ಕಾರ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ. ಸೇವಾ ಭದ್ರತೆ ಮತ್ತು ಉದ್ಯೋಗ ಭದ್ರತೆಯೂ ಇಲ್ಲ. ನಮಗೆ ಯಾವುದೇ ದಾಖಲೆ ನೀಡಿಲ್ಲ. ಆದರೂ ಅನಗತ್ಯ ಬೆದರಿಕೆ ಹಾಕುತ್ತಿದ್ದಾರೆ. ಸರ್ಕಾರದಿಂದ ₹1 ಸಂಬಳ ನೀಡಿಲ್ಲ. ರೈತರು ಕಟ್ಟಿರುವ ₹1,500ಗಳಲ್ಲಿ ₹300 ಹಿಡಿದುಕೊಂಡು ನಮಗೆ ₹1,200 ಮಾತ್ರ ನೀಡುತ್ತಾರೆ. ತಾಲೂಕಿಗೆ 10 ಮಂದಿ GSಗಳಿದ್ದರೆ 2 ಮಾತ್ರ ಕೆಲಸ ಮಾಡುತ್ತಿರುವುದು, 8 ಮಂದಿ ಇಲ್ಲ. ಎಲ್ಲವೂ ಪರವಾನಗಿ ಪಡೆದ ಭೂಮಾಪಕರಿಂದಲೇ ಕೆಲಸ ನಡೆಯುತ್ತಿದೆ. ಜಿಲ್ಲೆಯಲ್ಲಿ 20 ಲಕ್ಷ ಪ್ರಕರಣಗಳು ಬಾಕಿ ಇದೆ. ಇದರಿಂದ ರೈತರು ಗೋಳಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ 110 ಮಂದಿ ಪರವಾನಗಿ ಪಡೆದ ಭೂಮಾಪಕರಿದ್ದು ರಾಜ್ಯದಲ್ಲಿ 6,000ಕ್ಕೂ ಹೆಚ್ಚು ಭೂಮಾಪಕರಿದ್ದಾರೆ. ರೈತರಿಗೆ ಮತ್ತು ನಮಗೆ ಸರ್ಕಾರ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.